ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೈಸ್. ಪಾರಿ ವಿತ್ ಮೀ. ಇವತ್ತೇನಪ್ಪ ಸಮಾಚಾರ ಅಂದ್ರೆ ರಾತ್ರಿ 2 ಗಂಟೆಗೆ ನಿದ್ದೆ ಬಂದಿಲ್ಲ. ಅದಕ್ಕೆ ಗಾಡಿ ಎತ್ಕೊಂಡು ಅಟ್ಲೀಸ್ಟ್ ನಂದಿ ಬೆಟ್ಟನ ಸ್ವಲ್ಪ ವಿಸಿಟ್ ಮಾಡೋಣ, ತುಂಬ ದಿವಸ ಆಯಿತು ಹೋಗಿ ಅಂತ ಹೇಳ್ಬಿಟ್ಟು ವಿಸಿಟ್ ಮಾಡ್ತಿದ್ದೀನಿ. ಈಗ ಜಸ್ಟ್ ಒಂದು ಕೆಫೆ ಹತ್ರ ಬಂದೆ. ಲೈಕ್ ಕೆಫೆ ಅಲ್ಲ, ಇಟ್ಸ್ ಜಸ್ಟ್ ಪೆಟ್ರೋಲ್ ಬಂಕ್. ಲೈಕ್ ಸ್ನ್ಯಾಕ್ಸ್ ಏನಾದರೂ ಇಸ್ಕೊಂಡು ಹೋಗೋಣ ಅಂತ. ಮೇಲೆ ಹೋದರೆ ತುಂಬ ಕಾಸ್ಟ್ಲಿ ಇರುತ್ತೆ ಎಲ್ಲ. ಏನು ಬ್ರೋ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಇಲ್ಲ ಬ್ರೋ ಹೋಗಿಲ್ಲ, ವೀಕ್ ಆಫಲ್ಲಿದ್ದೆ. ಅದಕ್ಕೆ ಒಂದು 2 ಡೇಸ್ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಇವತ್ತು. ಲೈಕ್ ಲಾಸ್ಟ್ ವೀಕ್ ನನ್ನ ಫ್ರೆಂಡ್ಸ್ ವಿಸಿಟ್ ಮಾಡಿದರು. ಪಿಕ್ಸ್ ನೋಡಿದೆ ಅವ್ರದ್ದು ಪಿಕ್ಸ್, ಅವರು ವೀಡಿಯೋ ಅಪ್ಲೋಡ್ ಮಾಡಿದರು. ಆ ವೀಡಿಯೋಸ್ ನೋಡಿದೆ. ನಂದಿ ಬೆಟ್ಟ ಈ ಟೈಮಲ್ಲಿ ಮಾತ್ರ ಕ್ರೇಜಿ ಇದೆ ಗುರು, ನಿಜವಾಗ್ಲೂ ಬೇರೆ ಲೆವೆಲ್ ಅಂತ ಅಂದ್ಕೊಳ್ಳಿ. ಎಷ್ಟಿದ್ರು ನಮ್ಮ ಕರ್ನಾಟಕದಲ್ಲಿ ಬರೋಷ್ಟು ಯಾವ ಸ್ಟೇಟಲ್ಲಿ ಯಾವ ಪ್ಲೇಸು ನಮ್ಮ ನಂದಿ ಬೆಟ್ಟನ ಮೀರ್ಸೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿದೆ ಪ್ಲೇಸು. ಲೈಕ್ ನೇಚರ್ ತುಂಬ ಚೆನ್ನಾಗಿತ್ತು. ಲೈಕ್ ಲೈಟಾಗಿ ಡ್ರಿಸ್ಲಿಂಗ್ ಆಗ್ತಿದೆ, ಮಳೆ ಲೈಟಾಗಿ ಬರ್ತಿದೆ. ಅದಕ್ಕೆ ಬಂದೆ ಇವತ್ತು. ಹೋಗ್ಬಿಟ್ಟು ಹೊರಗಡೆ ನಮ್ಗೆ ಬೇಕಾಗಿರೋ ಐಟಮ್ಸ್ ತೊಗೊಳ್ಳೋಣ. ನೋಡಿ ಇದೆ ಕೆಫೆ. ಯಾವುದ್ರಲ್ಲಿ ಬಂದಿರಿ ಬ್ರೋ, ಹೆಂಗೆ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಕೇಳ್ಬೋದು. ಬ್ರೋ ನಾನು ಗಾಡಿಗೆ ಪೆಟ್ರೋಲ್ ಹಾಕಿ ಸಾಕೋಗೋಯ್ತು. ಅದಕ್ಕೆ ಆ್ಯಕ್ಟಿವಾ ತಂದುಬಿಟ್ಟೆ ಇವತ್ತು ಇದರಲ್ಲೇ ನಾವು ನಂದಿ ಬೆಟ್ಟನ ನೋಡೋಕೆ ಹೋಗ್ತಿದ್ದೀವಿ. ಓಕೆ ಬನ್ನಿ, ಹೋಗಿ ಒಳಗಡೆ ಏನು ಬೇಕೋ ಅದು ತಗೊಳ್ಳೋಣ. ಓಕೆ ಗೈಸ್, ಹೊಟ್ಟೆ ಹಸಿತಿದೆ. ನೈಟ್ 2 o'clock ಕಪ್ ನೂಡಲ್ಸ್ ತಗೋಬೇಕು ಅಂತ ಇದ್ದೀನಿ. ಹಾಗೆ ಯಾವ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ. ಓಕೆ, ನೋಡೋಕೆ ಕಲರ್ಫುಲ್ಲಾಗಿದೆ, ಟೇಸ್ಟು ಚೆನ್ನಾಗಿದೆ ಅಂದ್ಕೊತೀನಿ. ತಗೊಂಡಿದ್ದೀನಿ. ಚಿಕ್ಕದೊಂದು ಲೇಸು ಇದು. ನಮ್ಗೆ ನಟ್ಸೆಲ್ಲ ಇಷ್ಟ ಆಗಲ್ಲ. ಓಕೆ, ವಿಲ್ ಟೇಕ್ 1 bourbon biscuit. ಸಾಫ್ಟ್ ಡ್ರಿಂಕ್ಸಲ್ಲಿ ಯಾವ್ದು ತಗೊಳ್ಳೋಣ? ಓಕೆ, ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಕುಡಿಬಾರ್ದು, ಆರೋಗ್ಯಕ್ಕೆ ಹಾನಿಕರ. ಒಂದು ನಿಮಿಷ, ಈ ಬಾಟ್ಲನ್ನು ನೋಡಿ ಸೈಕಾಗ್ಬಿಟ್ಟು ಏನು ಗುರು, ಸೂಪರ್ ಮಾರ್ಕೆಟಲ್ಲಿ ಕೊರೋನಾ ಸೇಲ್ ಮಾಡ್ತಿದ್ದಾರೆ ಅಂತ. ಸೊ ವಿಲ್ ಟೇಕ್ ಅ ವಾಟರ್ ಬಾಟಲ್. ಒಂದು ವಾಟರ್ ಬಾಟಲ್. ಸಾಕು ಅನ್ಕೊತೀನಿ. ಬಿಲ್ ಮಾಡಿಸೋಣ ಬನ್ನಿ. ಎಷ್ಟು ತೊಗೊಂಡೆ? 115 ರೂಪಾಯಿ ಆಯಿತು. ಓಕೆ, ಮ್ಯಾಗಿಗೆ ಹಾಟ್ ವಾಟರ್ ಆ್ಯಡ್ ಮಾಡೋಣ. ಬ್ರೋ ಇವ್ರದ್ದು ಮೆನು ನೋಡಿ ಯಾವ ರೇಂಜ್ಗೆ ಐತೆ. ಎಸ್ ಗೈಸ್, ಫೈನಲಿ ನಮ್ಮ ಮ್ಯಾಗಿ ರೆಡಿ ಆಗಿದೆ. ದಿಸ್ ಇಸ್ ಮೈ ಮಾರ್ನಿಂಗ್ ಮೀಲ್. ಪರವಾಗಿಲ್ಲ, ಓಕೆ ಹೇಳ್ಕೋ, ಟೇಸ್ಟ್ ಏನಿಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮ್ಯಾಗಿ ಓಕೆ ತಿನ್ಬೋದು. ಏನಂದರೆ ಫಾಸ್ಟ್ ಫುಡ್ಡು ಎಲ್ಲ ತಿನ್ನಬಾರ್ದು ಜಾಸ್ತಿ. ಯಾವಾಗಾದರೂ ಒಂದ್ಸಲಿ ಪರವಾಗಿಲ್ಲ, ಡೈಲಿ ಹ್ಯಾಬಿಟ್ ಮಾಡ್ಕೋಬೇಡಿ ನಂತರ. ಆ್ಯಂಡ್ ಇಟ್ಸ್ ಗುಡ್ ಬ್ರೋ. ಒಂಥರ ಡಿಫ್ರೆಂಟ್ ಯೂನಿಕ್ ಫ್ಲೇವರ್ ಇದೆ ಇದು. ಒಂಥರ ಇದೆ, ಆದರೂ ಓಕೆ, ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಬೇಕು. ಹೊಟ್ಟೆ ಹಸು ಟೈಮಲ್ಲಿ ಹಿಂದೆ ಮುಂದೆ ನೋಚಬಾರ್ದು. ನಮ್ಮ ಬಾಯ್ಸ್ ಅದ ಹಿಂದೆ ಮುಂದೆ ನೋಡೋಲ್ಲ. ಹೊಟ್ಟೆ ಹಸಿದಾಗ ಏನು ಸಿಗುತ್ತೋ ಎಲ್ಲ ತಿನ್ನಬೇಕು.
ಆದರೆ ಊಟ ಅಂದರೆ ಮನೆ ಊಟ ಗುರು, ಮುದ್ದೆ ಊಟ, ಮುದ್ದೆ ನಾಟಿ ಕೋಳಿ ಸಾರು. ಆಹಾ, ಈ ವೆದರಲ್ಲಿ ಇದ್ದರೆ ಮಾತ್ರ ಕ್ರೇಜಿ. ಮನೆಗೆ ಹೋಗಿ ಬೆಳಗ್ಗೆ ನಮ್ಮ ಹತ್ರ ಉಪ್ಕೋಬೇಕು. ಹೇಳ್ತಾರೆ ಎಲ್ಲ ಹಾಳಾಗೋಗಿದ್ದೆ ನೈಟ್ ಎಲ್ಲ ಮನೆಗೆ ಬಂದಿಲ್ಲ ಅಂತ. ಅವ್ರಿಗೆ ಹೆಂಗೆ ಗೊತ್ತು ಇಷ್ಟೊಂದು ಕಷ್ಟ ಬೀಳ್ತೀನಿ ವೀಡಿಯೋ ತೆಗಿಯಕ್ಕೆ. ಕಣ್ಣಿಗೆ ಬೇಡಿ, ಹೊಟ್ಟೆ ನೋವು ಬಂದ್ಬಿಡುತ್ತೆ. ಫೈನಲಿ ವ್ಯೂ ಮಾತ್ರ ಕ್ರೇಜಿ ಇದೆ ಬ್ರೋ. ಜಸ್ಟ್ ಸಿ ಬಿಹೈಂಡ್ ಮೀ ಎಷ್ಟು ಫಾಗ್ ಇದೆ ಅಂತ. ರೋಡ್ ಏನು ಕಾಣಿಸ್ತಿಲ್ಲ ನನಗೆ, ಆ ರೇಂಜ್ ಕಂಪ್ಲೀಟ್ ಆಗಿದೆ ವ್ಯೂ. ಆ್ಯಂಡ್ ಫ್ರಂಟ್ ಸೈಡ್ ನೋಡಿ, ರೋಡ್ ಫುಲ್ ಬ್ಲಾಕ್ ಆಗಿದೆ. ಸೆಲ್ಫ್ ಡ್ರೈವ್ ಜಸ್ಟ್ ಮೋಟಿವೇಟ್ಸ್ ಯು ಟು ಗೋ ವೇರ್ ಎವರ್ ಯು ವಾಂಟ್. ಆದಷ್ಟು ಒಬ್ಬನೇ ಇರೋಕ್ಕೆ ಟ್ರೈ ಮಾಡಿ, ಯಾಕಂದ್ರೆ ಲೈಫಲ್ಲಿ ಯಾರು ಜೊತೆ ಇರಲ್ಲ. ಜಸ್ಟ್ ಬಿ ಯು. See the location. See the location. ಆಲ್ಮೋಸ್ಟ್ ರೀಚ್ ಆದ್ಮೇಲೆ ಲೈಟಾಗಿ ಡ್ರಿಸ್ಲಿಂಗ್ ಆಗ್ತಿದೆ ಆ್ಯಂಡ್ ಫುಲ್ ಫಾಗ್ ಇದೆ. ವಿಡಿಯೋದಲ್ಲಿ ನೋಡ್ಬೋದು ನೀವು ಹೆಂಗಿದೆ ಅಂತ. ಸಾರಿ, ಗಾಡಿ ಓಡಿಸ್ತಿದ್ದೀನಿ. Okay, and I'll just stop the bike here and I'll show you the outer view, how it looks. I'll show you the view. Yes. Finally costume change ಮಾಡ್ಕೊಂಡು ಇಷ್ಟು ದೂರ ಬಂದೆ. ಆದರೆ ಒಂದು ವಿಚಾರ ಏನಂದ್ರೆ, ಆ ಕಡೆ ಫುಲ್ ಕಪಲ್ಸ್ ಇದ್ದಾರೆ. ನನಗೆ ಹೊಟ್ಟೆ ಉರಿತಿದೆ. ಎಲ್ಲ ಕಪಲ್ಸ್ ಎಲ್ಲ ಇಬ್ಬರು ಬರ್ತಿದ್ದಾರೆ. ನಾನು ಒಬ್ಬನೇ. Just see the view. Yes. There's the view. In the entrance. ಎಲ್ಲ ಸ್ಕೂಟಿ ಎತ್ಕೊಂಡು ಮೇಲೆ ಬಿಟ್ಟಿದ್ದಾರೆ ಎಲ್ಲ. ಜಸ್ಟ್ ಸಿ ದಿಸ್ ವ್ಯೂ ಬ್ರೋ. ಹಿಂದ್ಗಡೆ ಯಾವ ರೇಂಜ್ ಇದೆ. ನಂಗೆ ಚಳಿ ಕೈಯೆಲ್ಲ ನಡುಕ್ತಿವೆ, ಕ್ಯಾಮ್ರಾ ಎಲ್ಲ ಶೇಕ್ ಆಗ್ತಿದೆ, ಆ ರೇಂಜ್ ನಡುಕ್ತಿದೆ. ಪ್ಲೀಸ್ ಆದಷ್ಟು ಚಾನಲ್ಗೆ ಸಪೋರ್ಟ್ ಮಾಡಿ. ಚಾನಲ್ ಇಸ್ ಒನ್ಸ್ ಅಗೇನ್ ಪಾಡಿ ವಿತ್ ಮೀ. ಓಕೆ, ಗಜ ವ್ಲಾಗ್ಸ್ ಅಂತ ಒಳ್ಳೆ ವಿಡಿಯೋ ತರ್ತಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಓಕೆ, ಇನ್ನೂ ಇದೆ ಜಾಸ್ತಿ. ಲೈಕ್ ಬನ್ನಿ ಮತ್ತೆ ಮೇಲೆ ಹೋಗೋಣ. ಮೇಲೆ ಹೋಗ್ಬಿಟ್ಟು ಏನೋ ಒಳ್ಳೆ ಪ್ಲೇಸ್ ಇದೆ ವಿಸಿಟ್ ಮಾಡೋಕ್ಕೆ. ಮೇ ಬಿ ಇದನ್ನು ಬಂದ್ಬಿಟ್ಟು ಪಾರ್ಟ್ 2 ಆಗಿ ಬಿಡ್ಬೋದು ನಾನು. ಓಕೆ, ಲೈಕ್ ಪಾರ್ಟ್ 2 ಆಗಿ ಬಿಡ್ತೀನಿ ಇದನ್ನು. ಓಕೆ, ಜಸ್ಟ್ ನೋಡೋಣ. ಆದಷ್ಟು ಎಡಿಟಿಂಗಲ್ಲಿ ಬಂದ್ಬಿಟ್ಟು ಫುಲ್ ವೀಡಿಯೋ ಒಂದು 20 ಮಿನಿಟ್ಸ್ ವೀಡಿಯೋ ಬರುತ್ತೆ. ಇದು 20 ಮಿನಿಟ್ಸ್ ವೀಡಿಯೋ ಬಿಟ್ಟರೆ ಕಂಪಲ್ಸರಿ 20 ಮಿನಿಟ್ಸ್ ವೀಡಿಯೋ ಬಿಟ್ಬಿಡ್ತೀನಿ. ಯಾಕಂದರೆ ಅದು ಸ್ಮಾಲ್ ವೀಡಿಯೋ ಅಲ್ವಾ, ನೋಡ್ಬೋದು ಅಂತ. ಸಪೋಸ್ ವೀಡಿಯೋ ತುಂಬ ಲೆಂತ್ ಆಗಿದ್ರೆ, ತುಂಬ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತಿದ್ರೆ ನಾನು ಪ್ಲೇಸಸ್ಸು, I'll do a part 2 video. Okay, just keep smiling. Life Guru, Nandels really is a good place. Okay, like ಬೇರೆ ಲೆವೆಲ್ ಇದೆ ವ್ಯೂ ಮಾತ್ರ. ನಾನು ಹಿಂದ್ಗಡೆ ನೋಡ್ಬೋದು, ಲೈಕ್ ಮಳೆ ಬೀಳ್ತಿದೆ, ನಂಗೆ ಚಳಿ ಆಗ್ತಿದೆ ಒಂದು ಕಡೆ, ಆ್ಯಂಡ್ ಇಟ್ಸ್ ವೆರಿ ಸೂಪರ್. ಲೈಕ್ ನಮ್ಮ ಮುಂದೆ ಫುಲ್ ಕಪಲ್ಸ್ ಎಲ್ಲ ಹೋಗ್ತಿದ್ದಾರೆ, ನಮ್ಮನ್ನೇ ನೋಡ್ತಾವ್ರೆ. ಚೆನ್ನಾಗಿದೆ ಇವರು ಪ್ಲೇಸ್ ಮಾತ್ರ ಚೆನ್ನಾಗಿದೆ. ಲೈಕ್ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. Nandels is a beautiful place where you can like almost ನೀವು ಬಂದ್ಬಿಟ್ಟು ಲೈಕ್ ರೈನಿ ಟೈಮಲ್ಲಿ, ವಿಂಟರ್ ಟೈಮ್, ರೈನಿ ಸೀಸನ್ಸಲ್ಲಿ ಇನ್ನೂ ಬಂದರೆ ಇನ್ನೂ ಕ್ರೇಜ್ ಇರುತ್ತೆ ಪ್ಲೇಸಸ್ ನೀವು ನೋಡೋಕ್ಕೆ. ಆ್ಯಕ್ಚುಲಿ ನೀವು ನೋಡ್ಬೋದು ನಾನು ಹಿಂದ್ಗಡೆ ಎಷ್ಟು ಕ್ರೇಜ್ ಇದೆ ಪ್ಲೇಸ್ ಅಂತ. ಐ ಆಮ್ ಲೈಕ್ ಫುಲ್ಲಿ ಮ್ಯಾಟ್. ಆಲ್ರೆಡಿ ಬೇಜನ್ಸಲ್ಲಿ ಬಂದಿದ್ದೀನಿ ನಂದೇಲ್ಸ್ಗೆ, ಆದರೆ ಇವತ್ತು ನನಗೆ ಫೀಲ್ ಆಗ್ತಿರೋ ಅಷ್ಟು ಯಾವತ್ತೂ ಫೀಲ್ ಆಗಲಿಲ್ಲ.
ಆ್ಯಂಡ್ ಈ ಟೈಮಲ್ಲಿ ನೆನೆಸ್ಕೋಬೇಕಾಗಿರೋದು ನನ್ನ ಗರ್ಲ್ ಫ್ರೆಂಡ್ನ. ಬಿಕಾಸ್ ಇಟ್ಸ್ ಬೀನ್ 2 months ವೆ ವಿ ಬ್ರೋಕ್ ಅಪ್. ಆವಾಗಲಿಂದನೇ ಲೈಫ್ನ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಲೈಫ್ನ ಎಂಜಾಯ್ ಮಾಡಿ, ಆದಷ್ಟು ಖುಷಿಯಾಗಿರಿ, ಮಗುನ ಹಂಚಿ ಎಲ್ಲರಿಗೂ. ಯೂಟ್ಯೂಬ್ ಬ್ರೋ ಬಾಯ್ಸು ಏನು ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದಾರೆ. ಓಕೆ, ಮೇಲೆ ಹೋಗೋಣ ಬನ್ನಿ. ಎಲ್ಲಿರುವೆ ಮಾನವ ಕಾಡುವ ರೂಪಸಿಯೇ. ನನ್ನ ಜೊತೆ ಯಾರೂ ಇಲ್ಲ, ಏಕಾಂಗಿಗಳು. ಎಷ್ಟು ಬೇಕೋ ಅಷ್ಟು ಲೈಫ್ ಎಂಜಾಯ್ ಮಾಡಬೇಕು. ಮತ್ತು ಏನು ಸಮಾಚಾರ? ಈ ಬೆಟ್ಟ ಹತ್ತಿ ಇಳಿಯೋಷ್ಟರಲ್ಲಿ ಸುಸ್ತಾಗ್ಬಿಟ್ಟಿದೆ. ಒಟ್ಟಲ್ಲಿ ಕ್ರೇಜಿ ಇದೆ ಲೊಕೇಶನ್ಸ್. ಕೆಳಗಡೆ ಅರ್ಧಕ್ಕರ್ಧ ಬೆಟ್ಟ ಏನೂ ಇಲ್ಲ, ಲೈಕ್ ಫುಲ್ ಖಾಲಿ ಇದೆ. ಅದಾದಮೇಲೆ ಮೇಲೆ ಹತ್ತಿದ್ಮೇಲೆ ಮಳೆ ಸ್ಟಾರ್ಟ್ ಆಗಿದೆ. ಚಳಿ ಯಾವ ರೇಂಜ್ ಇದೆ ಅಂದರೆ ಚಳಿ ಬೇರೆ ಲೆವೆಲ್ ಇದೆ ಚಳಿ. ಅಷ್ಟೇನು ನಂದೇಲ್ಸಿ ಬೇರೆ ಲೆವೆಲ್ ಫೀಲ್ಸ್. ಹಿಂದ್ಗಡೆ ಬೇಬ್ಸ್ ಅವ್ರೆ ಲುಕ್ ಕೊಡ್ತಿದ್ದಾರೆ. ಅವ್ರು ನೋಡಿದ್ರು ಅಂತ ನಾವು ನೋಡೋಕೆ ಹೋಗ್ಬಾರ್ದು, ನಮ್ಮ ವ್ಯಾಲ್ಯೂ ಕಮ್ಮಿ ಆಗಿಬಿಡುತ್ತೆ ಅಲ್ಲಿ. ಯಾವುದೋ ಒಂದು ಪಾಯಿಂಟ್ ಸಿಕ್ಕಿದೆ. Look at this. That's the point. ಲೊಕೇಶನ್ ಅಂತೂ ಕ್ರೇಜ್ ಇದೆ ಗುರು, ಯಾರೇನಾದರೂ ಅಂದ್ಕೊಳ್ಳಿ, ಲೊಕೇಶನ್ ಅಂತೂ ಬೇರೆ ಲೆವೆಲ್. ವರ್ತ ಅಂತಾರಲ್ಲ ಆ ಥರ. ಯಾವುದೋ ಗೊತ್ತಿಲ್ದಿರೋ ರೋಡ್ಗಳೆಲ್ಲ ಇದೆ. ಇದು ಯಾವ ಟೈಮಲ್ಲಿ ಕಟ್ಟಿದಾರ ಅಂತ ಗೊತ್ತಿಲ್ಲ. ಯಾವುದೋ ಒಂದು ಗೇಟ್ ವಾಲ್ ಥರ ಇದೆ ನೋಡೋಕ್ಕೆ. ಬನ್ನಿ ಇದ್ರೊಳಗಡೆ ಎಂಟ್ರ್ ಆಗೋಣ. ತಿರುಗಿ ಇವತ್ತು ಸುಸ್ತಾಗಿ ಬುದೋಗ್ಬಿಡ್ಬೇಕು ಮನೆಯಲ್ಲಿ ಹೋಗ್ಬಿಟ್ಟು. ಏನಿದೆ ಅಂತ ಗೊತ್ತಾಗ್ತಿಲ್ಲ. ಇದು ಬೆಟ್ಟ ಗುಡ್ಡ ಮಧ್ಯದ ಮಧ್ಯೆ ನಾವೆಲ್ಲ ಹುಲಿ ಥರ, ಕಾಡಲ್ಲಿದ್ದರೂ ಹುಳಿ, ನಾಡಲ್ಲಿದ್ದರೂ ಹುಳಿ. ಆದರೆ ಈ ಟೈಮಲ್ಲಿ ಯಾವುದು ಹುಳಿ ಬಂದು ತಿಂದಿರಂಗಿರಲಿ ನಮ್ಮನ್ನು, ಸಾಕು. ಯಾವ ಪ್ಲೇಸ್ ಅಂತಲೂ ಗೊತ್ತಾಗ್ತಿಲ್ಲ. ಇದು ಕೆಳಗಡೆ ಹೆಂಗೆ ಹೋಗ್ಬೇಕು ಅಂತಲೂ ಗೊತ್ತಾಗ್ತಿಲ್ಲ.
ಎಲ್ಲರೂ ಹಾಳಾಗೋದು ನನ್ನೊಟ್ಟಿಗಿದ್ರೆ ಸಾಕು. ಬಿ ಅವೇರ್ ಆಫ್ ಮಂಕೀಸ್ ಅಂದರೆ ನನ್ನ ಬಗ್ಗೆ ಹೇಳ್ತಿದ್ದಾರೆ, ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳ್ತಿದ್ದಾರೆ. ಫೈನಲ್ ಆಗಿ ಯಾರು ಇಲ್ದಿರೋ ಒಂದು ಜಾಗ ಸಿಕ್ತು. ಯು ನೋ ವಾಟ್ ಡು ಐ ಮೀನ್? ಗೊತ್ತಲ್ವ, ನಂದಿಯ ಬೆಟ್ಟ ಎಲ್ಲ ಯಾವುದಕ್ಕೆ ಫೇಮಸ್ ಆ ಟೈಮಲ್ಲಿ ಅಂತ. ಇವಾಗ ಅದೆಲ್ಲ ಆಗಲ್ಲ ಗುರು, ಫುಲ್ ಸೆಕ್ಯೂರಿಟಿ, ಎಲ್ಲ ಕಡೆ ಚೆಕಿಂಗ್ ಇರ್ತಾರೆ. ಈಗ ಅಲ್ಕಾ ಕೆಲಸ ಏನಾದರೂ ಮಾಡೋದು ಬಿಟ್ಟು ಸಿಕ್ಕಾಕ್ಕೊಂಡ್ರೆ ಟ್ರೋಲ್ ಮಾಡಿಬಿಸಾಕ್ತಾರೆ ಅಷ್ಟೇ. ಬನ್ನಿ ಮೇಡ ಎತ್ತಾನ. ಗುರು, ಈ ಸ್ಟ್ರೀಟ್ ವಾಕಿಂಗ್ ಅಂತೂ ಕ್ರೇಜಿ ಇದೆ, ಒಂಥರ ಡಿಫ್ರೆಂಟ್ ಆಗಿದೆ, ಇದು ಯುನೀಕಾಗಿ ನೋಡೋಕ್ಕೆ. ಆ್ಯಂಡ್ ಐ ಲವ್ ಇಟ್. ಆ್ಯಂಡ್ ಸಪೋಸ್ ನಂದಿ ಹಿಲ್ಸ್ಗೆ ಏನಾದರೂ ಬಂದರೆ ಈಶಾ ಫೌಂಡೇಶನ್ ವಿಸಿಟ್ ಮಾಡಿದ್ರೆ ಹೋಗ್ಬೇಡಿ. ಇಲ್ಲಿಂದ ಜಸ್ಟ್ 15 ಕಿಲೋಮೀಟರ್ಸ್ ಇದೆ ಈಶಾ ಫೌಂಡೇಶನ್ನು, ಚಿಕ್ಕಬಳ್ಳಾಪುರ. ಓಕೆ, ಇದು ಹೋಟೆಲ್ ಅಂತ, ಏನು ಹೋಟೆಲ್ ಅಂತ ಗೊತ್ತಿಲ್ಲ, ಅದು ಚೆನ್ನಾಗಿದೆ ಪ್ಲೇಸ್ ಇದು. ಸಪೋಸ್ ಓಪನ್ ಇದ್ರೆ ಹೋಗಿ ತಿಂಡಿ ಮಾಡೋಣ. ಮೇಲೆ ಕ್ಲೌಡ್ಸ್ ನೋಡಿ ಹೆಂಗಿದೆ. This is an hotel, bro. ಏನೋ ಮೇಲೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದ, ಕನ್ಸ್ಟ್ರಕ್ಷನ್ ಅಲ್ಲ, ಏನೋ ಕ್ಲೀನಿಂಗ್ ನಡೀತಿದೆ. ಓಕೆ ಗುರು, ಇದು ನೆಹರು ವಿಲಯ ಅಂತ. ತುಂಬ ಚೆನ್ನಾಗಿದೆ ಪ್ಲೇಸ್ ಇದು. ಗುರು, ಇದು ಕಲ್ಯಾಣಿ ಅಂತ. ಏನು ತುಂಬ ದೊಡ್ಡದಿದೆ ಕಲ್ಯಾಣಿ ಇದು. ಲೈಕ್ ಫುಲ್ ಮಂಜಿದೆ ಅಲ್ವಾ, ಅದಕ್ಕೆ ಏನು ಕ್ಲಿಯರಾಗಿ ಕಾಣಿಸ್ತಿಲ್ಲ. ವಾವ್, ಕಲ್ಯಾಣಿ ಇದು. ನೀರು ಕಮ್ಮಿ ಇದೆ. ಟಿಪ್ಪು ಪಾಯಿಂಟು, ಆಮೇಲೆ ಆ ಕಲ್ಯಾಣಿ ಆದಮೇಲೆ ಮುಂದೆ ಬಂದಿದ ತಕ್ಷಣ ನಿಮಗೆ ಒಳ್ಳೆ ಪ್ಲೇಸ್ ಸಿಗುತ್ತೆ ಗೈಸ್. ನೋಡಿ ಹೆಂಗಿದೆ, ಹುಷಾರಾಗಿ ನಡಿಬೇಕು, ತುಂಬ ಜಾರ್ತಿದೆ, ರೋಡ್ ಇಲ್ಲ ಇದು. ಲೈಕ್ ನೀವು ಕಂಫರ್ಟಬಲ್ ನೀವು ನಡಿತೀನಿ ಅಂದರೆ ಬರ್ಬೋದು ಈ ಕಡೆ, ಇಲ್ಲಾಂದ್ರೆ ಮಳೆ ಟೈಮಲ್ಲಿ ಈ ಕಡೆ ಬರೋಕೆ ಹೋಗ್ಬಿಡಿ. ತುಂಬ ಬಿದ್ದರೆ ಏನಿಲ್ಲ, ಹೊಸದಾಗ ಒಂದೆರಡು ಟಾಟಾ ಹಾಕ್ಕೊಂಡು ಮನೆಗೆ ಹೋಗ್ತೀರಾ ಅಷ್ಟೇ. ಫುಲ್ ಕೆಸರು, ನಾನು ಬೇರೆ ವೈಟ್ ಡ್ರೆಸ್ಸಲ್ಲಿ ಬೇರೆ ಬಂದಿದ್ದೀನಿ. ಐ ಲವ್ ದಿಸ್ ಪ್ಲೇಸ್ ಬ್ರೋ. ನೋಡಿ, ನಾನು ಹಿಂದ್ಗಡೆ ಯಾರೂ ಬರ್ತಿಲ್ಲ, ಒಬ್ಬನೇ ಇದ್ದೀನಿ, ಸುತ್ತ ಕಾಡು, ಒಬ್ಬನೇ ಮನುಷ್ಯ.
ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಪ್ಲೇಸ್. ಯಾವ್ದು ಗುರು ಮರ ಇದು ಇಷ್ಟು ದೊಡ್ಡದಾಗಿದೆ, ವಾವ್. ಎಷ್ಟು ದಪ್ಪ ಇದೆ ನೋಡಿ ಅದರದ್ದು ಬ್ರಾಂಚ್ ರೂಟ್ಸ್ ಕೆಳಗಡೆ. ಬನ್ನಿರಿ ಮಳೆ ಹೋಗಿ ನೋಡ್ಕೊ ಬಂದ್ಬಿಡೋಣ ಹೆಂಗೈತೆ ಅಂತ. ಕೆಳಗಡೆ ಬಿದ್ದಿಲ್ಲ ಅಂದರೆ ಸಾಕು. ತುಂಬ ಮರಗಳು ಹೊಡೆದೋಗಿದೆ. ಹಿಂಗೋಗೋಣ ಡೇಂಜರಾಗಿ ಯಾಕೆ ಕಾಣಿಸುತ್ತಾ ಹಾರೋಳೋಗೋಣ. ನನ್ನ ಚಪ್ಪಲಿ ತುಂಬ ಸ್ಲಿಪ್ ಆಗ್ತಿದೆ. ಇಲ್ಲ ಗುರು, ಇದೇ ಡೆಡ್ ಹ್ಯಾಂಡು, ಇದಕ್ಕೆ ಮೇಲೆ ಹೋಗೋಕ್ಕಾಗಲ್ಲ. ಲೈಕ್ ಫುಲ್ಲು ಇದು ತುಂಬ್ಕೊಬಿಟ್ಟಿದೆ. ನನಗೆ ಯಾಕೋ ಇದು ತುಂಬ ಸೇಫ್ ಅನಿಸ್ತಿಲ್ಲ. ಲೈಕ್ ಒಬ್ಬೊಬ್ಬರು ಬರೋದು ಸೇಫ್ ಅಲ್ಲ ಇಂಥ ಜಾಗಕ್ಕೆ. ಅಟ್ಲೀಸ್ಟ್ ಗಾಡ್ಸ್ ಸೇಫ್ ಇವ್ರು ಯಾರಾದರೂ ಇದ್ದರೆ ಓಕೆ, ಇಲ್ಲಿ ಯಾರೂ ಇಲ್ಲ. ಬನ್ನಿ ಈ ರೂಟಲ್ಲಿ ಹೋಗೋಣ. ಇಷ್ಟು ಟೈಟ್ ನನ್ನ ಮಗ ಹತ್ತಾನೆ, ನನ್ನ ಕೈಲಂತೂ ಆಗೋಲ್ಲ. ಈ ಲೊಕೇಶನ್ ಆಮೇಲೆ ನೋಡ್ಕೊಳ್ಳೋಣ. ಬಂದಿದ್ದಾರಿಲ್ಲೇ ವಾಪಸ್ ಮನೆಗೆ ಹೋಗೋ ಟೈಮ್ ಬಂತು. ಆಲ್ಮೋಸ್ಟ್ ಈಗ 8 o'clock ಆಗಿದೆ. ಹಿಂತಿರುಗಿದ್ದೀನಿ ಮನೆಗೆ. ರೂಟ್ಸ್ ಯಾವ ಮರದಂತ ಗೊತ್ತಿಲ್ಲ, ಎಷ್ಟು ದಪ್ಪ ಇದೆ ಗೊತ್ತಾ. ಆಲ್ಗೆ ಕಟ್ಕೊಬಿಟ್ಟಿದೆ. ಸಿ ದಿಸ್ ಟ್ರೀ, ಕ್ರೇಜಿ ಇದೆ. ಮೇಳೆಯವರು ಆಲ್ಗೆ ಕಟ್ಕೊಂಡಿದ್ದ. ಓಕೆ, ಬ್ಯಾಕ್ ಟು ಹೋಮ್ ಗೈಸ್. ಐ ಹೋಪ್ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ. ವಾಚ್ ದ ಫುಲ್ ವಿಡಿಯೋ on my YouTube channel. Okay, अभी मिलेंगे to a different place with a different experience. Okay, love you all. ನಗ್ತಾ ಇರಿ, ಯಾವಾಗಲೂ ಹ್ಯಾಪಿ ಆಗಿರಿ ಲೈಫಲ್ಲಿ ಅಷ್ಟೇ. ಬಾಯ್. ಓಕೆ ಗೈಸ್, ಸೈನಿಂಗ್ ಅಪ್ ನಾವು. ಫುಲ್ ವಿಡಿಯೋ ಹಾಕೋಣ ಅಂದ್ಕೊಂಡೆ, ಆದರೆ ಹಾಕೋಕ್ಕಾಗಲಿಲ್ಲ. ಲೈಕ್ ಬಿಕಾಸ್ ತುಂಬ ಮಳೆ ಇದೆ, ಕ್ಯಾಮ್ರಾ ಬೇರೆ ನೆಂದು ಹೋಗ್ತಿದೆ. ಐ ಕೆ ನಾಟ್ ಡೂ. ಸೊ ಪಾರ್ಟ್ 2 ಹಾಕ್ತೀನಿ ಇದರಲ್ಲಿ, ಜಸ್ಟ್ ನೋಡಿ ಪಾರ್ಟ್ 2ನ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪಾರಿ ವಿತ್ ಮೀ. ಓಕೆ, ನಾನು ನಿಮ್ಮ ಪ್ರೀತಿಯ ಮನೆ ಮಗ ಗಜ. ಓಕೆ, ಪ್ಲೀಸ್ ಚಾನಲ್ಗೆ ಸಪೋರ್ಟ್ ಮಾಡಿ, ಆದಷ್ಟು ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಶ್ ಯು ಆಲ್, ಆ್ಯಂಡ್ ಐ ವಿಲ್ ಬಿ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಸಿ ಯು, ಟಾಟಾ.